ನೋಡಿ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಎಸ್, ಅದ್ ಗಾದೆ ಮಾತಿಗೆ ನಾಣ್ಣುಡಿಗೆ ಸೀಮಿತ ಅನ್ಕೊಂತೀವಿ. ಇತ್ತೀಚಿನ ದಿನಮಾನಗಳಲ್ಲಿ ಎಲ್ರೂ ಅಲ್ಲ, ಒಂದಿಷ್ಟು ಜನ ನಿರ್ಲಕ್ಷ್ಯ ಅನ್ನುವಂಥದ್ದು ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅತಿ ಹೆಚ್ಚಾಗ್ಬಿಟ್ಟಿದೆ. ಕಾರಣ ಅಲ್ಲಿ ಆರೋಗ್ಯ ಸಚಿವರು ಇರಬಹುದು, ಸಂಬಂಧಪಟ್ಟಂತ DHOಗಳು ಭೇಟಿಯನ್ನ ಕೊಡೋದಿಲ್ಲ. ಆಪರೇಷನ್ ಇರ್ಬೋದು, ಮತ್ತೊಂದು ಮಗದೊಂದು ಏನ್ ಕತೆ ಏನಾಗ್ತಿದೆ ಯಾವ್ದನ್ನು ಕೂಡ ನೋಡಲ್ಲ. ಅಲ್ಲಿರುವಂತ ಸಿಬ್ಬಂದಿಗಳು ಮೊಬೈಲ್ ಬಳಕೆ ಅದು ಇದು ಟೈಮ್ ಪಾಸ್, ಎಡದ ಕಾಲ ಅಂತ ಹೇಳಿದ್ರೆ ಬಲ್ದ ಕಾಲು, ಅಥವಾ ಹೊಟ್ಟೆ ಆಪರೇಷನ್ ಮಾಡ್ಕೊಂಡು ಅದ್ರೊಳಗೆ ಹತ್ತಿ ಬಿಟ್ಟು ಬಿಡೋದು, ಇಲ್ಲ ಕತ್ರಿ ಬಿಟ್ಬಿಟ್ಟು ಹೊಲಿಗೆ ಹಾಕ್ಬಿಡೋದು, ಇದೆಲ್ಲ ಆಗ್ತಾ ಇದೆ. ಇದೆಲ್ಲ ಸುಮ್ಮನೆ ಜೋಕ್ ಅನ್ಕೊಂಡು ನಾವು ನಗಾಡ್ತಿದ್ವಿ, ಆದ್ರೆ ಆಗಲ್ಲ. ಇವಾಗ ಏನಾಗ್ತಿದೆ ಗೊತ್ತಾ, ಇವತ್ತೊಂದು ಕೇಸ್ ಅಂತದೇ ಕೇಸ್ ನಿನ್ನೆ ನಡೆದೋಗ್ಬಿಟ್ಟಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಹಾಗಾದ್ರೆ ಯಾಕೆಷ್ಟು ನಿರ್ಲಕ್ಷ್ಯ? ಯಾಕೆ ನಿರ್ಲಕ್ಷ್ಯ? ಹೇಳುವರು ಕೇಳುವರು ಯಾರು ಇರಲ್ವಾ? ಹಾಗಾದ್ರೆ ಬಡವರ ಜೀವಕ್ಕೆ ಗ್ಯಾರಂಟಿ ಅಲ್ವಾ? ಗ್ಯಾರಂಟಿ ಕೊಟ್ಟಂತ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿತ್ತಲ್ವಾ? ಬಡವರ ಜೀವಕ್ಕೂ ಸ್ವಲ್ಪ ಗ್ಯಾರಂಟಿ ಕೊಡಿ. ಕೇವಲ ಶಕ್ತಿ ಯೋಜನೆ ಅದು ಇದು ಆ ಯೋಜನೆ ಈ ಯೋಜನೆ ಅಲ್ಲ, ಜೀವಕ್ಕೂ ನೀವು ಗ್ಯಾರಂಟಿ ಕೊಡಬೇಕಾಗತ್ತೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇಕಾಬಿಟ್ಟಿ ಚಿಕಿತ್ಸೆ, ಬಡ ರೋಗಿಗಳಿಗೆ ಸಂಕಷ್ಟದ ಮೇಲೆ ಸಂಕಷ್ಟ, ಕೇಳೋರಿಲ್ಲ. ಆದ್ರೆ ಆಪರೇಷನ್ ಮಾಡು, ಇಲ್ಲಾಂದ್ರೆ ಹೋಗು ಬೇರೆ ಖಾಸಗಿ ಆಸ್ಪತ್ರೆಗೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಬಳ ಮಾತ್ರ ಇನ್ ಟೈಮ್ ಬರುತ್ತೆ. ಆರಾಮಾಗಿ ಎಡಗಾಲಿಗೆ ಶಸ್ತ್ರಚಿಕಿತ್ಸೆ ಬದಲು ಬಲಗಾಲಿಗೆ ಆಪರೇಷನ್ ಮಾಡಿತ್ತು. ಮೊನ್ನೆದಾಗಿ ಆ ಅಮ್ಮ ಆಕ್ಸಿಡೆಂಟ್ ಆಗಿ ಒಂದ್ ಕಾಲ್ ಕಳ್ಕೊಂಡ್ ಬಿಟ್ಟಿದ್ರು, ರಾಡ್ ಹಾಕಿದ್ರು, ನೋವಲ್ಲಿದ್ದಾರೆ ಎಡಗಾಲು. ಈ ಡಾಕ್ಟ್ರು ಬಲಗಾಲಿಗೆ ಆಪರೇಷನ್ ಮಾಡ್ಬಿಟ್ರು. 2 ಕಾಲು ಇವಾಗ ಏನ್ ಕತೆ? ಹಾಗಾದ್ರೆ ಇನ್ನೆಲ್ಲ ನಡೆಯೋಕಾಗತ್ತೆ? ಬಡವರು ಪಾಪ ಏನೋ ಒಂದು ಅಲ್ಲ ಇಲ್ಲ ದುಡ್ಕೊಂಡು ತಿಂತಾ ಇದ್ದಾರೆ ಅವರು ಪಾಪ. ಎಡಗಾಲಿಗೆ ಆಪರೇಷನ್ ಮಾಡೋ ಬದಲು ಬಲಗಾಲಿ ಆಪರೇಷನ್ ಮಾಡ್ಬಿಟ್ಟಿದಾರಂತೆ. ಅಷ್ಟು ಹಾಗಾದ್ರೆ ತಲೆ ಇಲ್ವಾ? ಹಾಗಾದ್ರೆ ಆಸ್ಪತ್ರೆಗಳೆಲ್ಲ ಹೋಗ್ಕೊಂಡು ನೋಡ್ಬೇಕು ನೀವು. ಸರ್ ಅದು ಹೀಗೆ ಹೀಗೆ ಅಂತ ಮಾತಾಡೋಕೆ ಕೊಡಲ್ಲ ಅವರು. ಡಾಕ್ಟರ್ ನಾನಾ ಡಾಕ್ಟರ್ ಕೇಳ್ತಾರೆ. ನೀವೇನಾದ್ರೂ ಮಾತಾಡಕ್ ಹೋದ್ರೆ ಡಾಕ್ಟರ್ ನೀನಾ ನಾನಾ ಕೇಳ್ತಾರೆ. ಅಲ್ಲ ಸರ್, ಈ ಆಪರೇಷನ್ ಸ್ವಲ್ಪ ಡೌಟ್ ಇದೆ ಸರ್, ಕೇಳ್ಕೊ. ಡಾಕ್ಟರ್ ನೀನಾ ನಾನಾ ಕೇಳ್ತಾರೆ ಅಂದ್ರೆ ದೌರ್ಜನ್ಯ. ಇವ್ರು ಬದುಕು ನೋಡಿ ಇವಾಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಎಡಗಾಲಿಗೆ ಆಪರೇಷನ್ ಮಾಡೋ ಬದಲು ಬಲಗಾಲಿಗೆ ಆಪರೇಷನ್ ಮಾಡಿಬಿಟ್ಟಿದ್ದಾರೆ. ಎಂತ ಪರಿಸ್ಥಿತಿ, ಎಂತ ನಿರ್ಲಕ್ಷ್ಯ ಇದು. ಇದು ಹಾಸನದಲ್ಲಿ ಆಗಿರುವಂತಹ ಒಂದು ಘಟನೆ. ಇದು ಹಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯನ ವಿರುದ್ಧ ಒಂದಿಷ್ಟು ಆರೋಪ ಸಹಜವಾಗಿ ಕೇಳಿ ಬರ್ತಾ ಇದೆ. ಸಂತೋಷ ಅನ್ನುವಂಥವನು, ಆದ್ರೆ ಈಗ ಜ್ಯೋತಿ ಅನ್ನೋರ ಸಂತೋಷವನ್ನ ಕಿತ್ಕೊಂಡ್ಬಿಟ್ನಲ್ಲ ಈ ವೈದ್ಯ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ವಿರುದ್ಧ ಆರೋಪ. ಹಿಮ್ಸ್ ಆಸ್ಪತ್ರೆ ವೈದ್ಯ ಸಂತೋಷ್ ವಿರುದ್ಧ ನಿರ್ಲಕ್ಷ್ಯದ ಆರೋಪ. ನೋಡಿ, 2.5 ವರ್ಷಗಳ ಹಿಂದೆ ಕಾಲ್ಗೆ ರಾಡ್ ಅಳವಡಿಕೆ ಆಗಿತ್ತು. ಅಪಘಾತ ವೇಳೆ ಪೆಟ್ಟಾಗಿದ್ದ ಕಾರಣ ರಾಡ್ ಹಾಕ್ಸಿದ್ರು. ಕಾಲ್ನಲ್ಲಿ ಒಂದಿಷ್ಟು ನೋವು ಕಾಣಿಸ್ಕೊಂಡಾಗ ರಾಡ್ ತೆಗೆಯಲು ಒಂದ್ ಕಡೆ ಸೂಚನೆಯನ್ನು ಕೊಡ್ತಾರೆ. ಅಂದ್ರೆ ಅಪಘಾತ ಆಗಿದೆ, ಕಾಲಲ್ಲಿ ಒಂದ್ ಕಡೆ ರಾಡ್ ಇದೆ, ಸೊ ಅದು ನೋವಾಗ್ತಾ ಇದೆ. ಅಪಘಾತ ಆದಂತ ಸಂದರ್ಭದಲ್ಲಿ ಇದೀಗ ಅದರ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ಕಾಲಿಂದ ಯಾವ ಕಾಲಿಗೆ ಹಾಕ್ಬಿಡ್ತೀರಿ? ಹಂಗಂದ್ರೆ ಆಪರೇಷನ್ ಮಾಡ್ಬೇಕಾದ್ರೆ ಇವರು ಗಮನದಲ್ಲಿಲ್ವಾ? ಆದ್ರೆ ಮದ್ಯಪಾನಿಗೆ ಏನಾದ್ರು ಮಾಡ್ಕೊಂಡ್ಬಂದು ಬಿಟ್ಟಿದ್ನಾ ಡಾಕ್ಟ್ರು? ಏನ್ ಕತೆ, ಏನು ಅವನ ಗಮನಕ್ಕೆ ಬರ್ಲಿಲ್ವಾ? ಅಂದ್ರೆ ವೈದ್ಯರ ಇಷ್ಟೊಂದು ನಿರ್ಲಕ್ಷ್ಯತನ ಅಲ್ಲಿ ಫ್ಯಾಮಿಲಿಗೆ ಈಗಾಗದ್ರೆ ಹೇಗೆ? ಆತನ ತಂದೆ ತಾಯಿಯೋ ಏನಾದ್ರು ಅದು ದೊಡ್ಡ ಕಥೆ ಇಲ್ಲ. ಫ್ಯಾಮಿಲಿ ಬೇರೆ ಅಥವಾ ಬೇರೆ ಬಡವರಂದ್ರ ಮೇಲೆ ಬೇರೆನಾ ನಿಮ್ಗೆ? ಅಲ್ಲ, ಇದು ಎಂತ ದೊಡ್ಡ ನಿರ್ಲಕ್ಷ್ಯ ರೀ. ಹಾಗಾದ್ರೆ ಎಡದ ಕಾಲ್ ತೆಗೆದು ಬಲ್ದ ಕಾಲಿ ಆಪರೇಷನ್ ಮಾಡ್ತಾರಲ್ಲ ನೀವು ಅಂತ ಹೇಳಿದ್ರೆ ಎಂತ ಮುಟ್ಟಾಳ್ರು ಅಂತ. ಎಂತ ಮುಟ್ಟಾಳ್ರು. ಅವರಿಗೆ ಏನೇನು ಕೊಡ್ಬೇಕು ಸೌಲಭ್ಯಗಳನ್ನು ನೀವು ಕೊಡ್ಲೇಬೇಕು, ಡಾಕ್ಟ್ರೇ ಕೊಡ್ಬೇಕು. ಇದು ನಿರ್ಲಕ್ಷ್ಯ. ಅದಕ್ಕೆ ಯಾರು ತಪ್ಪಿತಸ್ಥರಿದ್ದಾರೆ ಕೇಳಿದ್ರೆ ಡಾಕ್ಟ್ರು ಅವರು ಈ ಕಾಲು ಬದಲು ಈ ಕಾಲು ಮಾರ್ಕ್ ಮಾಡಿಕೊಟ್ಟಿದ್ರಂತೆ ಎಕ್ಸ್ರೇ ತೆಗಿಯೋರು ಅಂತ. ಅರೆ, ನಿಮ್ಮ ಆಸ್ಪತ್ರೆಯಲ್ಲೇ ಇರುತ್ತಾನೆ ಅದು. ಆ ಕಾಲು ಬದಲು ಈ ಕಾಲು ಅಂತ ಹೇಳ್ಕೊಂಡು ಇವಾಗ ಹೊಟ್ಟೆ ನೋವು ಬಂದ್ರೆ ನೀವು ತಲೆ ಆಪರೇಷನ್ ಮಾಡ್ತಾರಂತ ಆಯ್ತು ನಿಮ್ ಲೆಕ್ಕದಲ್ಲಿ. ಎಲ್ಲ ಮಾರ್ಕ್ ಮಾಡ್ತಾನೆ ಅವನ ಎಕ್ಸ್ರೇ ತೆಗಿಯೋನು. ಹೊಟ್ಟೆ ನೋವು ಅಂತ ಹೋಗಿರ್ತಾರೆ, ಹೊಟ್ಟೆ ಆಪರೇಷನ್ ಅಂತ ಹೇಳಿರ್ತಾರೆ ಡಾಕ್ಟ್ರು. ನೀವು ತಲೆನ ಆಪರೇಷನ್ ಮಾಡ್ತೀರಾ? ಹಾಗಾದ್ರೆ ಹೊಟ್ಟೆನು ತಲೆ ತರೋ ದೊಡ್ಡದಾಗಿದೆ ಅಂತ ತಲೆ ಆಪರೇಷನ್ ಮಾಡ್ತೀರಾ? ಹಾಗಾದ್ರೆ ಅಂತ ನಿರ್ಲಕ್ಷ್ಯನ. ಹಾಗಾದ್ರೆ ಒಬ್ರು ಜೀವದ ಜೊತೆ ಆಟ ಆಡ್ತೀರಲ್ರಿ ನೀವು. ಜೀವದ ಜೊತೆ ಆಟ ಆಡ್ತಾ ಇರುವಂತದ್ದು. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ, ಈಗ ಹೊಟ್ಟೆ ಆಪರೇಷನ್ ಸಂದರ್ಭದಲ್ಲಿ ಮತ್ತೆ ಹಾರ್ಟ್ ಆಪರೇಷನ್ ಅಂತ ಹೋಗ್ಕೊಂಡು ಕುಯ್ಯಕ್ ಹೋಗಿದ್ರೆ ಜೀವದ ಜೊತೆ ಆಟ ಅಲ್ವಾ ಇದು? ಅಂದ್ರೆ ನಿಮ್ಮ ನಿರ್ಲಕ್ಷ್ಯ ಎಲ್ಲಿವರೆಗೆ ಆಗುತ್ತೆ? ಒಂದು ಆಪರೇಷನ್ ಅಂದ್ರೆ ಅದು ಅಷ್ಟೇ ಜವಾಬ್ದಾರಿ ಇರ್ಬೇಕ್ರಿ, ಬೇಜವಾಬ್ದಾರಿ ಅಲ್ಲ ಡಾಕ್ಟ್ರೆ. ಬೇಜವಾಬ್ದಾರಿ ಅಲ್ಲ, ಜವಾಬ್ದಾರಿ ಇರ್ಬೇಕು. ನಿಮ್ಮನ್ನ ನಂಬ್ಕೊಂಡು ಬಂದಿರೋರು ಅವರು. ನಿಮ್ಮನ್ನ ನಂಬ್ಕೊಂಡು ಡಾಕ್ಟರ್ ಏನ್ ಹೇಳ್ತಾರೆ ಅದು ನಿಜ ಅಂತ ಅನ್ಕೊಂಡಿರ್ತಾರೆ. ಪಾಪ ನಿಮ್ಮನ್ನ ನಂಬ್ಕೊಂಡು ಬಂದವರಿಗೆ ಈ ರೀತಿಯಾಗಿ ಮಾಡ್ತೀರಂತ ಹೇಳಿದ್ರೆ ನಿಮ್ದೇನ್ರಿ? ನಿಮ್ದು ಏನ್ ಮದ್ಯಪಾನ ಎಲ್ಲ ಮಾಡಿದ್ರ? ಹಾಗಾದ್ರೆ
ಕುಡ್ಕೊಂಡು ಈ ತರ ಎಲ್ಲ ಮಾಡಿದ್ರಾ? ಮೋಸ್ಟ್ಲಿ ಎಡದಗಾಲಿಂದ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದಾರೆ ಅಂತ ಹೇಳಿದ್ರೆ, ರಾಡ್ ಇದೆ, ನೋವಿದೆ, ಟ್ರೀಟ್ಮೆಂಟ್ ತಗೊಳ್ತಾ ಇದಾರೆ, ಈ ತರ ಅದನ್ನ ತೆಗಿಬೇಕು ರಾಡ್ ಅಂತ ಹೇಳಿದ್ರೆ, ನೀವು ಬಲ್ದ ಕಾಲಲ್ಲಿ ಆಪರೇಷನ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮನುಷ್ಯತ್ವ ಇದೆಯಾ? ಹಾಗಾದ್ರೆ ಅಷ್ಟೊಂದು ಬೇಜವಾಬ್ದಾರಿ ನಿರ್ಲಕ್ಷ್ಯನ? ಹಾಗಾದ್ರೆ ಸರ್ಕಾರಿ ಆಸ್ಪತ್ರೆ ಹೇಳೋರು ಕೇಳೋರು ಯಾರು ಇಲ್ವೋ? ಹಾಗಾದ್ರೆ ದಿನೇಶ್ ಗುಂಡೂರಾವ್ ಅವ್ರು ಏನ್ ಮಾಡ್ತಾರೆ ಈಗ? ಜಾತಿ ಗಣತಿ ಅದು ಇದು ಅಂತೆಲ್ಲ ಹೇಳ್ಕೊಂಡು ಹೊಯ್ಕೈ ಎಲ್ಲ ಶುರು ಆಗ್ಬಿಟ್ಟಿದೆ. ಅದರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಈಗ. ಇದನ್ನು ಮಾಡ್ರಿ, ಒಂದಿಷ್ಟು ಜನರ ಆಶೀರ್ವಾದಾರು ಸಿಕ್ಕತ್ತೆ, ಆ ತಾಯಿಯಂದ್ರ ಆಶೀರ್ವಾದಾರು ಸಿಕ್ಕತ್ತೆ. ಪಾಪ ಒಂದಿಷ್ಟು ಜನ ಬದುಕೋರು ಒಂದ್ ಸ್ವಲ್ಪ ಜಾಸ್ತಿ ದಿವಸ ಆದ್ರೂ ಬದುಕ್ಲಿ. ಈ ಟೈಮಲ್ಲಿ ಒಂದು 50 ವರ್ಷಕ್ಕೆ ಎಂಡ್ ಆಗ್ಬಿಡ್ತಾರೆ ಜನರು. ಪಾಪ ಏನೋ ಸರ್ಕಾರಿ ಸೌಲಭ್ಯಗಳು ಸಿಕ್ಕತ್ತೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ನಂಬ್ಕೊಂಡು ಬಂದಿರ್ತಾರೆ. ಇನ್ನೆಲ್ಲ ಹೋಗ್ತಾರೆ ಅವರು? ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ, ಒಂದಕ್ಕೆರಡು ದುಡ್ಡು. ಏನ್ ಮಾಡೋಕ್ಕಾಗತ್ತೆ? ಕರ್ನಾಟಕದಲ್ಲಿ ಇರುವಂತ ಇವಾಗ ಕಾಲು ನಾಳೆ ಹೊಟ್ಟೆ ಆಪರೇಷನ್ ಸಂದರ್ಭದಲ್ಲಿ ಏನಾದ್ರೂ ಮಾಡ್ಬಿಟ್ರೆ ಏನ್ ಕತೆ? ಹಾಗಾದ್ರೆ ಇನ್ನೊಂದು ಬ್ರೇಕಿಂಗ್ ಕೂಡ ಇದರಲ್ಲಿ ಲಭ್ಯವಾಗ್ತಾ ಇದೆ. ಎಸ್, ಡಾಕ್ಟರ್ ಸಂತೋಷ್ ಸೂಚನೆಯಂತೆ ಅಡ್ಮಿಟ್ ಆಗಿದಂತ ಜ್ಯೋತಿ ನೋಡಿ, ಜ್ಯೋತಿ ಅನ್ನೋರು ಅಡ್ಮಿಟ್ ಆಗಿರ್ತಾರೆ. ಎಡಗಾಲಿಗೆ ಬದಲು ಬಲಗಾಲಿಗೆ ಶಸ್ತ್ರಚಿಕಿತ್ಸೆ ಮಾಡಿದಾರಂತೆ. ತಪ್ಪಿನ ಅರಿವಾಗಿ ಮತ್ತೆ ಎಡಗಾಲಿಗೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಇವರು. ಅಬ್ಬಬ್ಬಬ್ಬಬ್ಬ, ಅಂತ ಡಾಕ್ಟರ್ ಮಾರಾಯ ಇವರು. 2 ಕಾಲುಗಳಲ್ಲೂ ಶಸ್ತ್ರಚಿಕಿತ್ಸೆ ಆಗಿ ಜ್ಯೋತಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ಪೋಷಕರು ಒಂದ್ ಕಡೆ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸೂಕ್ತ ಪರಿಹಾರ ನೀಡಬೇಕಂತ ಜ್ಯೋತಿ ಪೋಷಕರು ಒಂದ್ ಕಡೆ ಆಗ್ರಹ ಮಾಡ್ತಾ ಇದ್ದಾರೆ. ಸರಿಯಾದಂತ ನಮಗೆ ಪರಿಹಾರ ಕೊಡ್ಬೇಕ್ರಿ. 2 ಕಾಲ್ಗೂ 1 ಕಾಲ್ಗೆ ಆಪರೇಷನ್ ಮಾಡಂತಂದ್ರೆ 2 ಕಾಲ್ಗೆ ಆಪರೇಷನ್ ಮಾಡ್ತಿರಲ್ರಿ. ಡಾಕ್ಟರ್ಗೆ ಅಷ್ಟು ಟೈಮ್ ಇತ್ತಾ ಏನೋ ಗೊತ್ತಿಲ್ಲ, ಅಥವಾ ಅವನಿಗೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಸಂತೋಷ್ ಅನ್ನೋರು ಜ್ಯೋತಿ ಬಾಳಲ್ಲಿ ಒಂದ್ ಕಡೆ ಸಂತೋಷ ಆಗ್ಬೇಕಾದವರು ಎಲ್ಲಿ ದುಃಖ ತರಿಸುವಂತ ಕೆಲಸ ಮಾಡ್ಬಿಟ್ರ ಅಂತ. ಯಾವಾಗ ಪೋಷಕರು ಹೇಳ್ಬಿಡ್ತಾರೆ, ರೀ ಸರಿಯಾದಂತ ಒಂದಿಷ್ಟು ತನಿಖೆ ಮಾಡಕ್ಕೆ ಆಗ್ತಾ ಇಲ್ಲ, ಸರಿಯಾದಂತ ಒಂದಿಷ್ಟು ಶಸ್ತ್ರಚಿಕಿತ್ಸೆ ಮಾಡಕ್ ಆಗ್ತಾ ಇಲ್ಲ, ಎಡಗಾಲಿಗೆ ಮಾಡಂತಂದ್ರೆ ಬಲಗಾಲಿಗೆ ಮಾಡ್ತೀರಾ, ಬಲಗಾಲಿಗೆ ಮಾಡಂತಂದ್ರೆ ಗವರ್ನಮೆಂಟ್ ಹಾಸ್ಪಿಟಲ್ ಬರೋಕೆ ಭಯ ಪಡ್ತಾರೆ ಜನರು. ಬರೋಕೆ ಭಯ ಪಡ್ತಾರೆ. ಏನ್ ಮಾಡ್ತಾರೋ ಏನೋ ಅಂತ. ಒಂದೊಳ್ಳೆ ಸೌಲಭ್ಯ ಇಲ್ಲ. ಕೋಟಿ ಗಟ್ಟಲೆ ಇನ್ವೆಸ್ಟ್ ಮಾಡ್ತಾರೆ. 100 ಕೋಟಿ, 200 ಕೋಟಿ, 50 ಕೋಟಿ, 60 ಕೋಟಿ ಹಾಸ್ಪಿಟಲ್ಗೆ ಇನ್ವೆಸ್ಟ್ ಮಾಡ್ತಾರೆ. ಸೌಲಭ್ಯಗಳು ಇರ್ತವೆ, ಸರ್ಕಾರದಿಂದ ಸೌಲಭ್ಯಗಳು ಇರ್ತವೆ, ಅದನ್ನ ಉಪಯೋಗ ಮಾಡ್ತಾ ಇಲ್ಲ, ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಅದು ಹಾಳು ಕೆಡ್ಕೊಂಡು ಹೋಗಿರುತ್ತೆ, ಹಾಳಾಗಿರುತ್ತೆ ಅಂತದ್ದು. ಆ ಉಪಕರಣಗಳು ಹಾಳಾಗಿರುತ್ತೆ. ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ತಕೊಂಡ್ ಬಂದಿರ್ತಾರೆ ಹಾಸ್ಪಿಟಲ್ ಅಲ್ಲಿ, ಸರಿಯಾಗಿ ಉಪಯೋಗ ಮಾಡ್ತಿಲ್ಲ. ಜನರ ಟ್ಯಾಕ್ಸ್ ದುಡ್ಡು ಕೇಳಿದ್ರೆ ಇದು ಒಂದು ಮಾತ್ರ ಹಾಸ್ಪಿಟಲ್ ಅಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಸುದ್ದಿಗಳನ್ನ ಮಾಡಿದ್ವಿ ರೆಬೆಲ್ ಟಿವಿ. ಸರಿಯಾದ ಟೈಮಿಗೆ ಡಾಕ್ಟರ್ ಬರಲ್ಲ, ಆದ್ರೆ ಸರಿಯಾದ ಟೈಮಿಗೆ ಸಂಬಳ ಬೇಕು ಡಾಕ್ಟರಿಗೆ, ಸರಿಯಾದ ಟೈಮಿಗೆ ಡಾಕ್ಟರ್ ಹಾಸ್ಪಿಟ್ಲಿಗೆ ಬರಲ್ಲ. ಖಾಸಗಿ ಹಾಸ್ಪಿಟ್ಲ್ ಆದ್ರೆ ಹೀಗೆ ಮಾಡ್ತಾರ? ಹಾಗಾದ್ರೆ ಮಾಡಲ್ಲ. ಯಾಕೆ ಮಾಡಲ್ಲ? ಈಗ ಆಸ್ಪತ್ರೆ ಇದು ಹೇಳೋರಿಲ್ಲ ಕೇಳೋರಿಲ್ಲ. ಓಕೆ, ಡಾಕ್ಟರ್ ಈ ತರ ಎಲ್ಲ ಮಾಡ್ತಾರೆ. ಓಕೆ, ಸಂಬಂಧಪಟ್ಟಂತ ಹೈಯರ್ ಅಥಾರಿಟಿ DHO ಗಳು ಏನ್ ಮಾಡ್ತಾರೆ? ಅವ್ರು ಏನ್ ಮಾಡ್ತಾರೆ? ಅವ್ರಿಗೇನ್ ಕೆಲಸ? ಖಾಲಿ AC ರೂಮ್ ಕೊಟ್ಕೊಂಡು ಆರಾಮಿದ ಕೂತ್ಕೊಳ್ಳೋದು ಒಂದು ಕೆಲಸನಾ? ಎಷ್ಟಿದೆ, ಒಂದು 31 ಜಿಲ್ಲೆ ರೀ. ಅಲ್ಲಿ ಸಂಬಂಧಪಟ್ಟಂತ DHO ಗಳು ಆಯಾಯ ತಾಲೂಕಿಗೂ ಡಿಸ್ಟ್ರಿಕ್ಟಿಗೆ ಇರ್ತಾರಲ್ಲ, ಭೇಟಿ ಕೊಡಿ. ಅಲ್ಲಲ್ಲೇ ಒಂದೊಂದು ಗ್ರಾಮಕ್ಕೂ ತಾಲೂಕು ಆಫೀಸ್ ಭೇಟಿ ಕೊಡ್ರಿ. ನೀವು ಗೊತ್ತಾಗತ್ತೆ ಏನೇನು. ಅಲ್ಲೇ ಪಿಚಿಕ್ ಅಂತ ಹೇಳ್ಕೊಂಡು ವಿಮಲ್ ತಿನ್ಕೊಂಡು ಉಗಿದಿಡ್ತಾರೆ. ಹಾಸ್ಪಿಟ್ಲಿ ಸೈಡಲ್ಲಿ ನಡೆಯೋಕ್ಕಾಗಲ್ಲ, ಗೋಡೆಗೆಲ್ಲ ಉಗಿದು ಬಿಡ್ತಾರೆ. ಶೌಚಾಲಯಗಳು ಅದೇನು ಬ್ಯಾಕ್ಟೀರಿಯಾ ಅಲ್ವಾ ಅದು? ಶೌಚಾಲಯಗೂ ಮೂಗ್ ಹಾಕೋಗಲ್ಲ, ಮುಖ ತಕ್ಕ ಹೋಗೋಕ್ಕಾಗಲ್ಲ. ಆ ರೀತಿಯಾಗಿರುತ್ತೆ. ಸಾರ್ವಜನಿಕ ಶೌಚಾಲಯಕ್ಕಿಂತ ಕಡೆ ಆಗಿರುತ್ತೆ ಅದು ಸಾರ್ವಜನಿಕರ ಆಸ್ಪತ್ರೆ. ಇಂತಿಂತದಾದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ. ಇದು ರೆಬೆಲ್ ಟಿವಿ ಕಳಕಳಿ. ಹಾಗೆ ಮಾನ್ಯ ವೀಕ್ಷಕರ ಕಳಕಳಿ ಅಂದ್ರೆ, ದಯಮಾಡಿ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರೇ, ದಯಮಾಡಿ ಭೇಟಿ ಕೊಡಿ. ನಿಮ್ಮ ಒಂದು ದಿವಸ ಮೀಸಲಿಡಿ ಒಂದೊಂದು ಡಿಸ್ಟಿಕ್ಕಿಗೆ. ಏನಿದೆ 31ಕ್ಕೆ ಹೋಗಿ ಬಂದ್ರೆ ಆಯ್ತು, 31 ದಿವಸ ಕಳೆದೋಗ್ಬಿಡತ್ತೆ. ನೀವು ಬರ್ತಾರೆ, ಡಾಕ್ಟರ್ ಎಲ್ಲ ಅಲರ್ಟ್ ಆಗಿಬಿಡ್ತಾರೆ. ಸಚಿವರು ಬರ್ತಾರೆ, ಹಿಂಗೆ ಹಾಸ್ಪಿಟ್ಲ್ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಆ ವಿಮಲ್ ಪ್ಯಾಕು ಮಧು ತಕೊಂಡು ಹೋಗ್ದಿದ್ದು ಅದೋ ಇದೋ ಹಿಂಗಿನ ಡಾಕ್ಟರ್ ಎಲ್ಲ ಯಾವ್ಯಾವ ಟೈಮಿಗೆ ಭೇಟಿ ಕೊಡ್ತಾರೆ. ಬೇಡ ನೀವು ಹೋಗೋದು, ನಿಮ್ಮ ಕೆಳಗಡೆ ಇರ್ತಾರಲ್ಲ ಅಧಿಕಾರಿಗಳನ್ನು ಕಳಿಸ್ಕೊಡಿ. ನೀವು ಮಾನಿಟರ್ ಮಾಡಿ, ಕೂತ್ಕೊಂಡು ಮಾನಿಟರ್ ಮಾಡಿ ನೀವು, ಸಾಕು. ಓಕೆ ಫೈನ್. ಇವಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೀವು ನೋಡ್ತಾ ಇರಿ ರೆಬೆಲ್ ಟಿವಿ, ಇದು ಸಾಮಾಜಿಕ ನ್ಯಾಯಕ್ಕಾಗಿ.